ರಾಯಚೂರು ನಗರದ ಕೊಠಾರಿ ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ವತಿಯಿಂದ ಹಮ್ಮಿಕೊಂಡಿದ್ದ 371 ಹೋರಾಟಗಾರರ ಸಮಾವೇಶ ಮತ್ತು ದುಂಡು ಮೇಜಿನ ಸಭೆಯನ್ನು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಹೋರಾಟ ಮುಖಂಡರು ಸಸಿಗೆ ನೀರೆರೆಯುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಹಲವು ವರ್ಷಗಳಿಂದ ಸಾವಿರಾರು ರೂಪಾಯಿ ಕೋಟಿ ಗಟ್ಟಲೆ ಹಣ ಈ ಒಂದು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಬರುತ್ತಿದೆ. ಕಲ್ಯಾಣ ಕರ್ನಾಟಕ ಕೇವಲ ಹೆಸರಿಗೆ ಮಾತ್ರ ಆಗಿದ್ದು ಕಲ್ಯಾಣ ಮಾತ್ರ ಆಗಿಲ್ಲ ಎಂಬ ನಿಟ್ಟಿನಲ್ಲಿ ಎಲ್ಲ ಹೋರಾಟಗಾರರು ಸರ್ಕಾರಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪ್ರತಿ ವರ್ಷ ಕೋಟಿ ಕೋಟಿ ಹಣ ಕೊಡುತ್ತಿದ್ದಾರೆ, ಆದರೆ ಅಭಿವೃದ್ಧಿ ಮಾತ್ರ ಆಗುತ್ತಿಲ್ಲ ಎಂಬ ಅಸಮಾಧಾನ ಇಲ್ಲಿ ಹುಟ್ಟಿಕೊಂಡಿತ್ತು. ನಾವೆಲ್ಲ ಶಾಸಕರನ್ನು ಭೇಟಿಯಾಗಿ ಎಲ್ಲರೂ ಬಂದಿಲ್ಲ ಅಂತ ನಾವು ಅರ್ಥ ಮಾಡ್ಕೋತೀವಿ. ಒಂದು ಕಡೆಗೆ ಬಿಜೆಪಿಯ ರಾಷ್ಟ್ರೀಯ ಬರೋದಿಲ್ಲ ಅಂತೇಳಿ ನನಗೆ ಪತ್ರವನ್ನು ಬರೆದಿದ್ದಾರೆ. ಆದರೂ ಇನ್ನೂ ಇಷ್ಟು ಜನ ಬರಬೇಕಾಗಿತ್ತು. ನಮ್ಮ ಕನಕೂರ್ ನಾವು ತಗೊಂಡು ನಮ್ಮೆಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ಸ್ಥಗಿತಗೊಂಡಿರ್ತಕ್ಕಂಥ ಈ ಚಳವಳಿಯನ್ನ ಸಮಿತಿಯ ರಚನೆಯ ಮೂಲಕ ನೀವೆಲ್ಲ ಶಕ್ತಿ ತುಂಬಿ ಹಾಗೆ ನಮ್ಮ ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಜೆ ಹೋರಾಟಗಾರರ ಸಮಾವೇಶ ಮತ್ತು ದುಂಡು ಮೇಜಿನ ಸಭೆಯಲ್ಲಿ ಮಾತನಾಡಿದ ಹೋರಾಟಗಾರರಾದ ರಾಘವೇಂದ್ರ ಕುಷ್ಟಗಿ ಅವರು ಈ ಒಂದು ಸರ್ಕಾರಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದರು. ಇನ್ನು ಭಾನುವಾರ 11 ಗಂಟೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ಮಾಡಲಾಗುತ್ತಿದೆ, ಅಭಿವೃದ್ಧಿ ಮಾಡಲಾಗುತ್ತಿದೆ ಅಂತ ಹೇಳ್ತಾರೆ. ಆದರೆ ಈ ಒಂದು ಪ್ರದೇಶದಲ್ಲಿ ಭ್ರಷ್ಟಾಚಾರ ಎನ್ನುವುದು ತುಂಬಿ ತುಳುಕುತ್ತಿದೆ. ಇಲ್ಲಿ ಕೇವಲ ಭ್ರಷ್ಟಾಚಾರ ಮಾತ್ರ ನಡೆಯುತ್ತಿದೆ, ಅಭಿವೃದ್ಧಿ ಮಾತ್ರ ಆಗುತ್ತಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಾವಿರಾರು ಕೋಟಿ ರೂಪಾಯಿ ಖರ್ಚಾದರೂ ಕೂಡ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಎಂದು ಅಸಮಾಧಾನವನ್ನು ಹೊರಹಾಕಿದರು. ಮಹೇಶ್ ಕುಮಾರ್ ದೇಶಪಾಂಡೆ, ಸಂತೋಷ್ ದೇಶಪಾಂಡೆ, ಪ್ರಭು ಕಾಂತಗಿ ಇವರೆಲ್ಲರೂ ನಾವು ಕೊಪ್ಪಳದಿಂದ ಬೀದರ್ವರೆಗೂ ಬಹಳ ದೊಡ್ಡ ಜಾಥಾ ಮಾಡಿದ್ವಿ. ನಮ್ಮ ಕೊಪ್ಪಳ ಗವಿಮಠದ ಶ್ರೀಗಳವರ ಬೆಲ್ಲವಾಗಿ ನಿಂತು ನಮಗೆ ಇದೆಲ್ಲ ಮಾಡಿದ್ರು. ಚಂದ್ರು ಇತ್ಯಾದಿಗಳಿದ್ರು. ಎಲ್ಲರ ಹೆಸರನ್ನ ನೀವು ತಗೊಳ್ಳಿಕ್ಕಾಗೋದಿಲ್ಲ. ಅಂತ ಆ ಹೋರಾಟದ ಫಲವಾಗಿ 371 ಸಿಕ್ತು. ನಾವು ಮೈ ಮಾಡಿಬಿಟ್ಟು ಇನ್ನೇನು 371 ಸಿಕ್ತು. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಭಾಗ್ಯದ ಬಾಗಿಲು ತೆಗೆದೋಯ್ತು ಅಂತೇಳಿ ನಾವು ಸುಮ್ಮನೆ ಕೂತ್ಬಿಟ್ವಿ. ಇವತ್ತು ನೋಡಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಮಾನವ ಸೂಚಕದಲ್ಲಿ ಕುಸಿದದ್ದು ನೋಡಿದರೆ, ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗ ಇದೆ ಅನ್ನೋದು ನೋಡಿದರೆ, ಹೈದರಾಬಾದ್ ರಾಯಚೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕ್ ಅವರು ಈಗಾಗಲೇ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಶಿಕ್ಷಕರ ಸಮಸ್ಯೆ ಮತ್ತು ಅತಿಥಿ ಶಿಕ್ಷಕರ ಗೌರವದ ಬಗ್ಗೆ ಸದನದಲ್ಲಿ ಪ್ರಶ್ನೆ ಎತ್ತಿ ಧ್ವನಿ ಎತ್ತಿದ್ದೇವೆ. ಆದರೂ ಕೂಡ ಇಲ್ಲಿ ಸಮಸ್ಯೆ ಬಗೆಹರಿದಿಲ್ಲ. ನಿಜಕ್ಕೂ ಈ ವಿಚಾರ ನೋಡಿದರೆ ದುಃಖದ ಸಂಗತಿ ಎನಿಸುತ್ತದೆ ಎಂದು ಭಾನುವಾರ 12 ಗಂಟೆಗೆ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಹೇಳಿದರು. ಆದರೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯುವ ಒಂದು ಎಲ್ಲ ಲಕ್ಷಣಗಳು ಇವೆ ಎಂದು ನಾನು ಭಾವಿಸುತ್ತೇನೆ. ಈ ಒಂದು ಸರ್ಕಾರ ಶಿಕ್ಷಕರನ್ನು ತುಂಬುವ ಕೆಲಸ ಮಾಡುತ್ತದೆ ಎಂದು ಹೇಳಿದರು. ಈಗ ನಿಜವಾಗ್ಲೂ ಈಗ ಶಿಕ್ಷಕರ ಒಂದು ಕೊರತೆ ನಮ್ಮಲ್ಲಿ ಆದ ಅಂತೇಳಿ ಈಗ ತಾವೇನು ಹೇಳಿದ್ರಿ ಧ್ವನಿ ಎತ್ತಿಲ್ಲ ಅಂತ. ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವದಲ್ಲಿ ರಾತ್ರಿ ಇದು ಕ್ವಶನ್ ಹಾಕಿ ರಾತ್ರಿ 12 ಗಂಟೆವರೆಗೆ ನಾನು ಒಬ್ಬ ಮಹಿಳಾ ಶಾಸಕಿ ಕೂತ್ಕೊಂಡು ನಮ್ಮಲ್ಲೆಲ್ಲ ಟೀಚರ್ಸ್ ಕೊರತೆ ಅದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತೇಳಿ ನಾನು ಧ್ವನಿ ಎತ್ತಿದ್ದೆ. ಅದಲ್ಲದೆ ಗೆಸ್ಟ್ ಟೀಚರಿಗೆ ಅವರಿಗೂ ಕೂಡ ಸಂಭಾವನೆ ಬಗ್ಗೆ ಗೌರವಧನದ ಬಗ್ಗೆ ಕೂಡ ನಾನು ಮಾತಾಡಿದ್ದೆ. ಆದರೆ ಇದು ನಿಜವಾಗಲೂ ಭಾಳ ದುಃಖದ ವಿಚಾರ. ಯಾಕಂದರೆ ನಮ್ಮ ಮಕ್ಕಳು ಮುಂದೆ ನಮ್ಮ ದೇಶದ ಒಳ್ಳೆ ಪ್ರಜೆಗಳಾಗಬೇಕಂದ್ರೆ ಶಿಕ್ಷಕರು ಬೇಕು. ಆದರೆ ನಾವು ಸರ್ಕಾರದ ಗಮನಕ್ಕೆ ತಂದಿವಿ. ಈಗ ಮುಂದೇನು ಈಗ ನಮ್ಮ ಭಾಗಕ್ಕೇ ವಿಶೇಷ ಆದ್ಯತೆ ಕೊಟ್ಟು ಜಾಸ್ತಿ ಶಿಕ್ಷಕರ ನೇಮಕಾತಿ ಕೊಡ್ತೀವಿ ಅಂತೇಳಿ ಸರ್ಕಾರ ಮತ್ತು ಸಚಿವರು ನಮಗೆಲ್ಲ ಹೇಳ್ಯಾರ. ಹಂಗಾಗಿ ನಾವು ಈ ಸಲ ಆ ಒಂದು ಸಮಸ್ಯೆ ಬಗೆಹರಿತಿದ್ದಾನಂಥದ್ದು ನನ್ನ ಭಾವನೆ.
ಕಾನೂನು ತಿದ್ದುಪಡಿ ಮಾಡಿ ಆರ್ಟಿಕಲ್ 371Jನ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ನೀಡಿದ್ದರು. ತದನಂತರ ಕಲ್ಯಾಣ ಕರ್ನಾಟಕ ಭಾಗ ಅಂತ ಮಾಡಲಾಯಿತು. ಆದರೆ ಈ ಒಂದು ಕಾನೂನಿನಲ್ಲಿ ಸಾಕಷ್ಟು ಸಮಸ್ಯೆ ತೊಡಕುಗಳು ಇರುವುದರಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ. ಅಲ್ಲದೆ ಸರ್ಕಾರ ಬೇರೆ ಜಿಲ್ಲೆಗಳಿಗೆ ನೀಡುವಂತಹ ಒಂದು ಅನುದಾನವನ್ನು ಇಲ್ಲಿ ನೀಡುತ್ತಿಲ್ಲ. ಈ ಭಾಗದಲ್ಲಿ ಯಾವುದೇ ವಾಹನ ಖರೀದಿಸಿದರೂ ಏನೇ ಕೆಲಸ ಮಾಡಿದರೂ KKRDB ಅನುದಾನವನ್ನು ಬಳಸಿ ಅಂತ ಹೇಳುತ್ತೆ. ಆದರೆ ಈ ರೀತಿ ಬಳಸುತ್ತಾ ಹೋದರೆ ಇಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಇಂತಹ ಒಂದು ಸಮಸ್ಯೆಗಳು ಬಗೆಹರಿಯೋದಿಲ್ಲ ಮತ್ತು ನಾವು ಬೇರೆ ಜಿಲ್ಲೆಗಳ ಸಮನಾಗಿ ಅಭಿವೃದ್ಧಿ ಆಗಲು ಸಾಧ್ಯವಿಲ್ಲ ಎಂದು ಭಾನುವಾರ 12:30 ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಮಾಜಿ ಶಾಸಕ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಅವರು ಅಸಮಾಧಾನವನ್ನು ಹೊರಹಾಕಿದ್ದು ಮುಂದಿನ ದಿನಗಳಲ್ಲಿ ಹೋರಾಟವೂ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಇದರಿಂದನೇ ಕೊಟ್ಟರೆ ಈ ಜಿಲ್ಲೆ ಆ ಮಟ್ಟಕ್ಕೆ ಬೆಳೆಯೋದಕ್ಕಾಗೋದಿಲ್ಲ. ಆ ತಪ್ಪುಗಳನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರಾಘವೇಂದ್ರ ಕುಷ್ಟಗಿ ಅವರು ಒಂದು ದುಂಡು ಮೇಜಿನ ಪರಿಷತ್ತು ಅಂಥೇಳಿ ಎಲ್ಲರನ್ನ ಕರೆದಿದ್ದಾರೆ. ಎಲ್ಲ ಜಿಲ್ಲೆಯಿಂದ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ. ಮತ್ತು ನಾವು ಅವರಿಗೆ ಒಂದು ಹೇಳೋದಂದರೆ ಎಲ್ಲರೂ ಕೂಡಿ ಈ ಭಾಗದ ಎಲ್ಲ ಶಾಸಕರನ್ನೊಳಗೊಂಡ ಒಂದು ನಿಯೋಗ, ಎಲ್ಲ ಹಿರಿಯರು ಹೋಗಿ ಮುಖ್ಯಮಂತ್ರಿಗಳಿಗೆ ಏನೇನು ಆಗಬೇಕಾಗಿದೆ ಅನ್ನುವ ಒಂದು ಪಟ್ಟಿಯನ್ನು ಕೊಟ್ಟು ಅದನ್ನು ಸರಿಪಡಿಸಿದರೆ ಸರಿ, ಇಲ್ಲದೇ ಇದ್ದರೆ ಹೋರಾಟಕ್ಕೆ ಇಳಿಬೇಕಾಗ್ತದೆ, ಅನಿವಾರ್ಯತೆ ಬರುತ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳಿ ಬಂದಿದ್ದೀವಿ. ಅದಕ್ಕೆ ಮುಂದೆ ಏನಾಗ್ತದೆ ಅನ್ನೋ ಎಲ್ಲ ಪ್ರಯತ್ನಗಳನ್ನು ಮಾಡೋಣ ಅಂತಕ್ಕಂಥ ವಿಶ್ವಾಸ. ರಾಯಚೂರು ಬಳಿಯ ಮಂತ್ರಾಲಯದಲ್ಲಿ ವರ್ಣನ ಆರ್ಭಟಕ್ಕೆ ವಾಹನ ಸವಾರರು ಮತ್ತು ಭಕ್ತರು ನಲುಗಿ ಹೋದ ಘಟನೆಯೊಂದು ನಡೆದಿದೆ. ಇನ್ನು ಭಾನುವಾರ ಬೆಳಗಿನ ಜಾವ ವೀಕೆಂಡ್ ಇರುವ ಹಿನ್ನೆಲೆಯಲ್ಲಿ ಏಕಾಏಕಿ ಸಾಕಷ್ಟು ವಾಹನಗಳು ಆಗಮಿಸಿದ ಹಿನ್ನೆಲೆಯಲ್ಲಿ ಮತ್ತು ಮಳೆಯ ನಡುವೆ ಟ್ರಾಫಿಕ್ ಜಾಮ್ ಉಂಟಾಗಿ ಸುಮಾರು 2.5 ರಿಂದ 3 ಗಂಟೆಗಳ ಕಾಲ ವಾಹನ ಸವಾರರು ಭಕ್ತರು ಪರದಾಡಿದ ಘಟನೆ ನಡೆದಿದೆ. ಇನ್ನು ಮಳೆಯಿಂದ ಭಕ್ತರು ನಿಲ್ಲಲು ಸ್ಥಳವಿಲ್ಲದ ಸಂದರ್ಭದಲ್ಲಿ ಮಠದ ವತಿಯಿಂದ ನಿರ್ಮಿಸಲಾಗಿರುವಂತಹ ಒಂದು ಲಾಡ್ಜ್ ಚೌಲ್ಟ್ರಿಗಳಲ್ಲಿ ಆಶ್ರಯ ಪಡೆದರು. ಇನ್ನು ಮಠದ ಮುಂಭಾಗದಲ್ಲಿ ಮಲಗಿದ್ದವರನ್ನ ಸುಬುಧೇಂದ್ರ ತೀರ್ಥರು, ಮಠದ ಪೀಠಾಧಿಪತಿಗಳು ಆಗಮಿಸಿ ಅವರನ್ನು ಮಠದ ಪ್ರಾಂಗಣದಲ್ಲಿ ತಂಗುವಂತೆ ಆಶ್ರಯ ನೀಡಿದ ಘಟನೆಯು ನಡೆದಿತ್ತು. ಒಟ್ಟಾರೆಯಾಗಿ ಮಂತ್ರಾಲಯದಲ್ಲಿ ಮಳೆಯ ಆರ್ಭಟದಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಸುಮಾರು 2 ಗಂಟೆಗಳ ಕಾಲ ಭಕ್ತರು, ಪ್ರಯಾಣಿಕರು, ವಾಹನ ಸವಾರರು ಪರದಾಡಿದ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದಲ್ಲಿ ಮಹೇಂದ್ರ ನಾಯ್ಕ್ ಎನ್ನುವರ ಒಂದು ಮನೆಯ ಮೇಲೆ ಮಳೆಯಿಂದಾಗಿ ಮರವೊಂದು ಬಿದ್ದು ಅವಾಂತರ ಸೃಷ್ಟಿಸಿದ ಘಟನೆ ಜರುಗಿದೆ. ಕೆಲ ಕಾಲ ಮನೆಯಲ್ಲಿದ್ದವರು ಆತಂಕಕ್ಕೆ ಒಳಗಾಗಿದ್ದರು. ಇನ್ನು ಭಾನುವಾರ ಬೆಳಗಿನ ಜಾವ 2 ಗಂಟೆಯಿಂದ ಸುರಿದ ಮಳೆಯಿಂದಾಗಿ ಈ ಒಂದು ಅವಾಂತರ ಜರುಗಿದ್ದು ಭಾರೀ ಗಾಳಿ ಬೀಸಿದ್ದರಿಂದ ಮರ ಬೇರ ಸಮೇತ ಕೆತ್ತಿ ಮನೆಯ ಮೇಲೆ ಬಿದ್ದಿತ್ತು. ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ ರಾತ್ರಿಯಿಂದ ಭಾರೀ ಮಳೆ ಸುರಿದು ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ. ಇನ್ನು ರಾಯಚೂರು ತಾಲೂಕಿನ ಗಾಣದಾಳ ಗ್ರಾಮದಲ್ಲಿ ರಾತ್ರಿಯಿಂದ ಮಳೆ ಸುರಿಯುತ್ತಿತ್ತು. ಭಾನುವಾರ ಬೆಳಗ್ಗೆ 5 ಗಂಟೆ ಸುಮಾರಿಗೆ
ಏಕಾಏಕಿ ಆಲಿಕಲ್ಲಿ ಮಳೆ ಬಿದ್ದಿರುವುದರಿಂದ ಗ್ರಾಮಸ್ಥರಲ್ಲಿ ಒಂದಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಏಕಾಏಕಿ ಮನೆಗಳ ಮೇಲೆ ಕಲ್ಲುಗಳು ಬಿದ್ದ ಸೌಂಡನ್ನು ಕೇಳಿ ಹೊರಬಂದು ನೋಡಿದಂಥ ಸಂದರ್ಭದಲ್ಲಿ ಆಲಿಕಲ್ಲು ಮಳೆ ಬೀಳುತ್ತಿರುವುದು ಗಮನಕ್ಕೆ ಬಂದು ಕೊಂಚ ನಿರಾತಂಕವಾದರು. ಇನ್ನು ಸುಮಾರು 1/4 ಗಂಟೆಗಳಷ್ಟು ಈ ಒಂದು ಆಲಿಕಲ್ಲು ಮಳೆ ಬಿದ್ದಿದೆ. ಭಾನುವಾರ 2 ಗಂಟೆಯಿಂದ ಸುರಿದ ಮಳೆಯಿಂದಾಗಿ ರಾಯಚೂರು ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಮಳೆಗೆ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾದ ಘಟನೆ ನಡೆದಿದೆ. ಗಾಳಿ ಮಳೆಗೆ ನೆಲಕ್ಕುರುಳಿ ರೈತರ ಒಟ್ಟು 14 ಎಕರೆ ಪಪ್ಪಾಯ ಬೆಳೆ ಲಿಂಗಸ್ಗೂರು ತಾಲೂಕಿನ ಬಿಕ್ಕಳಹಾಳ ಗ್ರಾಮದಲ್ಲಿ ನಾಶವಾದ ಘಟನೆ ನಡೆದಿದೆ. ರೈತ ಡಿ.ಬಿ. ಸೋಮನಮರಡಿ, ಜ್ಞಾನಪ್ಪ, ಚಂದ್ರಪ್ಪ ಎಂಬುವರ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ. ಇನ್ನು 8 ಎಕರೆಯಲ್ಲಿ ಸೋಮನಮರಡಿ ಅವರು ಪಪ್ಪಾಯ ಬೆಳೆದಿದ್ದರು. ಇನ್ನು 6 ಎಕರೆ ಚಂದಪ್ಪ, ಜ್ಞಾನಪ್ಪ ಎಂಬ ರೈತರು ಪಪ್ಪಾಯವನ್ನು ಬೆಳೆದಿದ್ದರು. ಇನ್ನು ಗಾಳಿ ಮಳೆಗೆ ಈ ಒಂದು ಭಾಗಶಃ 90ರಷ್ಟು ಬೆಳೆ ಹಾಳಾಗಿದ್ದು ರೈತರು ಸರ್ಕಾರದಿಂದ ಏನಾದರೂ ನೆರವು ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಇದ್ದಾರೆ. ಬಾಗಲಕೋಟೆಯಿಂದ ರಾಯಚೂರು ಮೂಲಕ ಹೈದರಾಬಾದ್ಗೆ ತೆರಳುತ್ತಿದ್ದ ಐಷಾರಾಮಿ ರಾಜಹಂಸ ಬಸ್ ಒಂದು ಮಳೆಯ ಹೊಡೆತಕ್ಕೆ ಸೋರಿ ಕೆರೆಯಂತಾದ ಘಟನೆಯೊಂದು ಶನಿವಾರ ರಾತ್ರಿ 9:30 ಬೆಳಕಿಗೆ ಬಂದಿದೆ. ಇನ್ನು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರೊಬ್ಬರು ವಿಡಿಯೋ ಮಾಡಿದ್ದು, ತಾವು ಕುಳಿತಿದ್ದ ಸೀಟ್ ಮಳೆಯಿಂದಾಗಿ ನೆನೆದು ಹೆಚ್ಚಿನ ದುಡ್ಡು ಕೊಟ್ಟು ರಿಸರ್ವೇಷನ್ ಮಾಡಿದರೂ ಕೂಡ ಹೈದರಾಬಾದ್ಗೆ ಬಸ್ಸಿನಲ್ಲಿ ನಿಂತುಕೊಂಡು ಪ್ರಯಾಣಿಸಿದ ಘಟನೆಯನ್ನು ಅವರು ಉಲ್ಲೇಖಿಸಿದ್ದಾರೆ. ಇನ್ನು ಈ ಒಂದು ಘಟನೆ ನೋಡಿದಾಗ ಸಾರಿಗೆ ಇಲಾಖೆಯಲ್ಲಿ ಬಸ್ಗಳ ನಿರ್ವಹಣೆ ಕೊರತೆ ಎದ್ದು ಕಾಣುತ್ತಿದ್ದು, ಇನ್ನಾದರೂ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡು ಇಂತಹ ಘಟನೆಗಳನ್ನು ಮರುಕಳಿಸದಂತೆ ನೋಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಪ್ರಯಾಣಿಕರು ಹೇಳುತ್ತಿದ್ದಾರೆ. ಇಲ್ಲೇ ಅಲ್ರಿ, ಇಲ್ಲಿಂದ ರೋಡ್ನಾಗಿಂದ ನೀರು ಇದ್ರೊಳಗಿಂದ ಬಂದ ನೋಡ್ರಿ ಬಸ್ ಈ ಪ್ಲಾಟ್ಫಾರ್ಮ್ ಅಂತ ಒಯ್ದು ಹೋಗ್ಬಿಟ್ಟ ನೀರು. ರಾಯಚೂರು ಜಿಲ್ಲೆಯ ಅರಕೆರೆ ತಾಲೂಕಿನ ಮುಕ್ಕಲಗುಡ್ಡ ಗ್ರಾಮದಲ್ಲಿ ರಾತ್ರಿ ಇಡೀ ಸುರಿದ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಭಾನುವಾರ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಸಿಡಿಲು ತೆಂಗಿನ ಮರಕ್ಕೆ ಅಪ್ಪಳಿಸಿದ ಕಾರಣ ತೆಂಗಿನ ಮರ ಮಳೆಯಲ್ಲಿಯೇ ಸುಟ್ಟು ಭಸ್ಮವಾದ ಘಟನೆಯೊಂದು ನಡೆದಿದೆ. ಇನ್ನು 5 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದ್ದು, ಪಕ್ಕದಲ್ಲಿಯೇ ಮನೆ ಇದ್ದರೂ ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. काय घेतात घे काय घेतात घे एवढं